ವಂದೇ ಮಾತರಂ ಕಡ್ಡಾಯ ಆದೇಶವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದೀಗ ಸಂಘರ್ಷಕ್ಕೆ ಕಾರಣ ಆಗಿದೆ. ವಂದೇ ಮಾತರಂ ಗೀತೆ ಹಾಡದಂತೆ ಮೌಲಾನಾಗಳಿಂದ ಸಂದೇಶ, ಮುಸ್ಲಿಂ ಧರ್ಮ ಗುರುಗಳಿಂದ ಕಾನೂನು ಹೋರಾಟಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸರ್ಕಾರ ಉದ್ಯೋಗ ಸೃಷ್ಟಿಸಬೇಕು, ಇಂಥ ಕಾನೂನು ತರಬಾರದು, ನಾವು ವಂದೇ ಮಾತರಂ ಹಾಡಬೇಡಿ ಅಂತ ನಾವು ಕರೆ ಕೊಡ್ತೀವಿ ಅಂತ ಸುವರ್ಣ ನ್ಯೂಸ್ಗೆ ಮೌಲಾನಾ ಮಕ್ಸೂದ್ ಇಮ್ರಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ರಾಷ್ಟ್ರಗೀತೆಯನ್ನು ಹಾಡ್ತೀವಿ, ಅದಕ್ಕೆ ನಮಗೆ ಯಾವುದೇ ಆಕ್ಷೇಪ ಇಲ್ಲ, ನಮಗೆ ಅಲ್ಲ ಒಬ್ಬರೇ. ವಂದೇ ಮಾತರಂನಲ್ಲಿ ಬೇರೆ ರೀತಿ ಹೇಳಿದ್ದಾರೆ, ಹಿಂದೂಗಳು ಹಾಡ್ತಾರೆ ಅಂದರೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಈ ರೀತಿಯಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಮನ್ನು ಕಡ್ಡಾಯಗೊಳಿಸಿ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಇದರ ವಿರುದ್ಧ ಈಗ ಮುಸ್ಲಿಂ ಸಮುದಾಯಗಳು ವಿರೋಧ ಕೂಡ ವ್ಯಕ್ತಪಡಿಸಿರುವಂಥದ್ದು. ಮುಸ್ಲಿಂ ಧರ್ಮಗುರುಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕಡ್ಡಾಯವಾಗಿ ಹಾಡೋದಿಲ್ಲ ಅನ್ನೋ ವಿಚಾರ ಕೂಡ ಹೇಳ್ತಾರೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಮುಸ್ಲಿಂ ಧರ್ಮಗುರುಗಳಾಗಿರುವಂತಹ ಮೌಲಾನಾ ಮಕ್ಸೂದ್ ಇಮ್ರಾನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ಒಂದು ವಿಚಾರ, ತಮ್ಮದೊಂದು ವಿಡಿಯೋ ಕೂಡ ನಾವು ನೋಡಿದ್ವಿ ವಂದೇ ಮಾತರಂ ಸಂಬಂಧಪಟ್ಟಂಗೆ. ಸೊ ಯಾಕೆ ವಿರೋಧ ವ್ಯಕ್ತಪಡಿಸಿದಾರ, ಈಗ ಯಾವ ರೀತಿಯಾಗಿ ಕಾನೂನು ಹೋರಾಟ ಮಾಡ್ತೀರಾ? ನೋಡಿ, ಏನಂದರೆ ಈ ವಂದೇ ಮಾತರಂನಲ್ಲಿ ನಾವು ಒಬ್ಬರೇ ದೇವರಿಗೆ ಪೂಜಾ ಮಾಡೋದು, ಒಬ್ಬರೇ ದೇವರಿಗೆ ನಾವು ಏನೇನ ಮಾಡಲಿ ಒಬ್ಬರೇ ನಮ್ಮ ಹತ್ರ ಐತೆ. ಆ ಹಾಡಿನಲ್ಲಿ, ಆ ಗೀತ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಅದು ನಾವು ನಮಗೆ ಆಪತ್ತಿ ಇಲ್ಲ, ಬೇರೆಯವರು ನಮ್ಮ ಹಿಂದೂಸ್ ಅವರು ಹೇಳ್ತಾರೆ, ನಮಗೆ ಅದರಲ್ಲಿ ಆಪತ್ತಿ ಇಲ್ಲ. ಬಟ್ ನಮಗೆ ರಾಷ್ಟ್ರಗೀತ್ ಜನಗಣಮನ ಅತಿನಾಯಕ ಜಯ ಹೇ ಅದು ನಾವು ಹೇಳ್ತೀವಿ, ನಮ್ಮ ಮಸೀದ್ನಲ್ಲಿ ಹೇಳ್ತೀವಿ, ಮದರಸಾಸ್ನಲ್ಲಿ ಹೇಳ್ತೀವಿ, ನಾವು ಅದಕ್ಕೆ ಗೌರವ ಕೊಡ್ತೀವಿ. ಅದರಲ್ಲಿ ನಮಗೆ ಏನೂ ಆಪತ್ತಿ ಇಲ್ಲ. ಅದು ಇರಲಿ ಸಾಕು. ಸುಮ್ಮನೆ ಇದು ತಗೊಂಡು ಬಂದುಬಿಟ್ಟು ಇದರ ಮೇಲೆ ಚರ್ಚೆ ಮಾಡೋದು, ಇದಕ್ಕೆ ಒಂದು ನೋಟಿಫಿಕೇಷನ್ ಕೊಡೋದು, ಅದು ಇವಾಗ ಸರಿ ಇಲ್ಲ ಅಂತ ನಾವು ಎಲ್ಲ ಹೇಳ್ತಾ ಇದ್ದೀವಿ. ಏನು ಸಂದೇಶ ಕೊಟ್ಟಿದ್ದಾರೆ ಸರ್ ನೀವು ಮುಸ್ಲಿಂ ಸಮುದಾಯಗಳಿಗೆ? ಇವಾಗ ನಾವು ಕೋರ್ಟ್ಗೆ ಹೋಗೋಣ, ಇಲ್ಲಿ ಬೀದಿನಲ್ಲಿ ಬಂದುಬಿಟ್ಟು ಗಲಾಟೆ ಮಾಡೋದು ಅದು ಎಲ್ಲ ಏನು ಸರಿ ಇಲ್ಲ. ಅದಕ್ಕಾಗಿ ನಮ್ಮ ಕಾನೂನು ಐತೆ. ಅದಕ್ಕೆ ಮುಂಚೆ ಸುಪ್ರೀಂ ಕೋರ್ಟ್ನಿಂದಾನೇ ಈ ಥರ ಆದೇಶ ಬಂದಿದೆ, ಇದು ಸರಿ ಇಲ್ಲ ಅಂತ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಇಲ್ಲ ಅಂದರೆ ಹೈಕೋರ್ಟ್ಗೆ ಎಲ್ಲಿ ಹೋಗಬೇಕು ಅಲ್ಲಿ ನಾವು ಚರ್ಚೆ ಮಾಡಿಬಿಟ್ಟು ನಾವು ಹೋಗ್ತೀವಿ. ಸರ್, ಈಗ ಹಾಗಿದ್ರೆ ನೀವು ಶಾಲೆಗಳಲ್ಲಿ ಈ ವಂದೇ ಮಾತರಂ ಗೀತನ ಹಾಡೋಕ್ಕೆ ಸಂದೇಶ ಕೊಡ್ತೀರಾ, ಕೊಡಲ್ವಾ ಸರ್? ಕೊಡಲ್ಲ, ಹಾಡಬೇಡಿ ಅಂತ ಹೇಳ್ತೀವಿ ಅಷ್ಟೇ. ಸರ್, ಈಗ ವಂದೇ ಮಾತರಂ ಯಾವುದೇ ರೀತಿಯಾದಂಥ ಧರ್ಮದ ಗೀತೆ ಅಲ್ಲ, ದೇಶವನ್ನು ತಾಯಿ ಅಂಥೇಳಿ ಅದರಲ್ಲಿ ವರ್ಣಿಸಿರುವಂತಹ ಒಂದು ಗೀತೆ. ಯಾಕೆ ನೀವು ನಮ್ಮ ದೇಶವನ್ನು ತಾಯಿ ಅಂಥೇಳಿ ಅದನ್ನು ಒಪ್ಕೊಳ್ಳಲ್ಲ ಸರ್? ನೋಡಿ, ದೇವರು ಅಂತ ಹೇಳಿದ್ದಾರೆ ಅದರಲ್ಲಿ. ಅದಕ್ಕೆ ನಾವು ದೇವರು ಹೇಳೋದಕ್ಕೆ ನಮಗೆ ನಮ್ಮ ಕಂಟ್ರಿಗೆ ನಮಗೆ ಅವಕಾಶ ಇಲ್ಲ, ಮತ್ತು ನಮ್ಮ ಇದು ಭೂಮಿಗೆ ಅವಕಾಶ ಇಲ್ಲ. ನಾವು ಒಬ್ಬರೇ ದೇವರು ಅಂತ ನಾವು ಒಪ್ತೀವಿ. ಅದಕ್ಕಾಗಿ ನಾವು ಅದಕ್ಕೆ ದೇವರು ಅಂತ ಹೇಳ್ತೀವಿ. ನಮ್ಮ ಖುರಾನ್ನಲ್ಲಿ ಹೇಳಿದ್ದಾರೆ, ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಮ್ ಯಲಿದ್ ವಲಮ್ ಯೂಲದ್ ವಲಮ್ ಯಕುಲ್ ಲಹು ಕುಫುವನ್ ಅಹದ್. ದೇವರು ಒಬ್ಬರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.